ಇನ್ವೆಸ್ಟ್ ಮಾಡ್ತಕ್ಕಂಥ ಬಾಡಿಗೆ ಮನೆ ಅನ್ನೋದು ಏನಿದೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯ. ಯಾಕೆಂದರೆ ಬಿಲ್ಡಿಂಗ್ ವಯಸ್ಸಾದಾಗೆಲ್ಲನೂ ಅವ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಸಣ್ಣ ಪುಟ್ಟ ರೈತರೆಲ್ಲ ಜಮೀನುಗಳು ಮಾರ್ಕೊತಾ ಹೋಗ್ತಾ ಇದ್ದರೆ ಈ ಕಾರ್ಪೊರೇಟ್ ಕಂಪ್ನಿಗಳು ಏನು ಮಾಡ್ತಾಯಿದ್ದಾರೆ, ಅವ್ರ ಜಮೀನುಗಳನ್ನ ಅರ್ನ್ ಮಾಡ್ತಾಯಿದ್ದಾರೆ. ಅಂದರೆ ಒಬ್ಬೊಬ್ಬರ ಕಂಪ್ನಿನಲ್ಲಿ ನಿಮಗೆ ಐಡಿಯಾ ಬಂದಿದ್ದು ಈಗಾಗಲೇ ಎಲ್ಲ ಕಡೆ ನ್ಯೂಸ್ ನೋಡಿರ್ತೀರ. 500 ಎಕರೆ, 1000 ಎಕರೆ, 5000 ಎಕರೆ ರಾಜಕಾರಣ ಆಗಿರ್ಬೋದು, ಕಾರ್ಪೊರೇಟ್ ಕಂಪ್ನಿಗಳಾಗಿರ್ಬೋದು ಜಮೀನುಗಳು ತಗೊತಾರೆ. ಕಾರಣ ಇಷ್ಟೇ, 100% AI ಅಂತ ಇತ್ತೀಚೆಗೆ ಬರ್ತಾಯಿದೆ. ಎಲ್ಲ ಕೆಲಸಗಳು ಕಳ್ಕೊಂಡು ಟೌನ್ಗಳು ಬಿಟ್ಟು ಹಳ್ಳಿಗಳ ಕಡೆ ಮುಖ ಮಾಡ್ತಾರೆ. ಇದಂತೂ 100% ಸದ್ಯದ ಮಟ್ಟಿಗೆನೇ ನಿಮಗೆ ಸ್ವಲ್ಪ ಇದು ಅಂದಾಜು ಅಂದರೆ ಅನುಭವಕ್ಕೆ ಬಂದಿರುತ್ತೆ. ಸಿಟಿಗಳು ಟೌನ್ಗಳಲ್ಲಿ ಬಿಟ್ಟು ಹೊರಗಡೆಯಿಂದ ಹೋಗಿರ್ತಕ್ಕಂಥ ಜನಗಳೇ ಟೌನಲ್ಲಿ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇರೋದು. ಅವ್ರೇನಾದರೂ ಟೌನು ಸಿಟಿಗಳನ್ನ ಬಿಟ್ಟು ಹೊರಗಡೆ ಬಂದಾಗ ನೀವು ಕಟ್ಟಿರ್ತಕ್ಕಂಥ ಬಾಡಿಗೆ ಮನೆಗಳ ಪರಿಸ್ಥಿತಿ ಏನಾಗ್ಬೋದು ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆಗ ನೀವು ಕೃಷಿನೂ ಅಷ್ಟೇ ಕಾರ್ಪೊರೇಟ್ ಸಿಸ್ಟಮಲ್ಲಿ ಮಾಡೋದಕ್ಕೆ ಶುರು ಮಾಡ್ತವೆ. ಆಗ ಏನು ಮಾಡುತ್ತೆ, ಎಲ್ಲನೂ ಮತ್ತೆ ಈಗ ಸಾಮಾನ್ಯವಾಗಿ ಎಲ್ಲ ಅವ್ರ ಕಂಟ್ರೋಲ್ ತೊಗೊಂಡೋಗಿ ಕೃಷಿನೂ ಬೆಳೆಗಳ್ನೂ ಫುಲ್ ಅವ್ರ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಈಗ ನೋಡಿರ್ಬೋದು, ಚಿಕನ್ ಆಗಿರ್ಬೋದು, ಚಿಕನ್ ಯಾಕೆಂದರೆ ಫಾರ್ಮರ್ಸು ಡೈರೆಕ್ಟಾಗಿ ಸೇಲ್ ಮಾಡೋದಿಲ್ಲ, ಪ್ರೊಡಕ್ಷನ್ ಮಾಡ್ತಾರೆ, ಡೈರೆಕ್ಟಾಗಿ ಸೇಲ್ ಮಾಡೋದಿಲ್ಲ. ಅದೇ ಕಾರಣದಿಂದ ಕಂಪ್ನಿಗಳು ಅದಕ್ಕೂ ಒಂದಷ್ಟು ಕಂಪ್ನಿಗಳು ಉಟ್ಕೊಂಡು ಅವ್ರಿಗೆ ಬೇಕಾದಾಗೆ ಮರಿಗಳನ್ನ ಕೊಡ್ತವೆ ಮತ್ತು ಬೇಕಾದಷ್ಟು ಮಾತ್ರನೇ ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತವೆ, ಅಂದರೆ ಪರಿಚಯಿಸ್ತವೆ. ಆದ್ದರಿಂದ ಬೆಲೆಗಳನ್ನ ನಾವು ಕಂಟ್ರೋಲ್ ಮಾಡ್ತೇವೆ. ಆ ರೀತಿ ಕೃಷಿನೂ ಕಾರ್ಪೊರೇಟ್ ಕಂಪ್ನಿಗಳ ಕೈಗೆ ಹೋಗ್ಬಿಟ್ರೆ ರೈತರ ಪರಿಸ್ಥಿತಿ ಇನ್ನೂ ತುಂಬ ಹದಗೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆರಕ್ಕೆ ಮೂರಕ್ಕೆ ಹೇಳದೇ ಇರ್ಬೋದು, ಆದರೆ ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಳಕ್ಕಂತೂ ಖಂಡಿತ ಆಗೇ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನುಭವನ ಇರುತ್ತೆ, ಸುಮಾರು ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಜಮೀನುಗಳನ್ನ ಸೇಲ್ ಮಾಡಿ ಬಾಡಿಗೆ ಮನೆ ತಿಂಗಳು. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರೆಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಜೀವನದ ಅನುಭವದ ಅಂದರೆ ನೋಡಿರ್ತಕ್ಕಂಥದ್ದು ಕಣ್ಣಲ್ಲಿ ಎದುರುಗಡೆ ನೋಡಿರ್ತೀವಿ ಮತ್ತು ನೀವು ನೋಡಿರ್ತೀರಾ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಈ ವಿಚಾರನ ಹಂಚ್ಕೊಳ್ತಾ ಇದ್ದೀವಿ. ಇದು ಸ್ಕಿಪ್ ಮಾಡೋದಕ್ಕೆ ಮುಂಚೆ 1 ನಿಮಿಷದಲ್ಲಿ ನೋಡಿ, ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಕಂಟಿನ್ಯೂ ಮಾಡಿ ಏನಿರುತ್ತೆ ಮ್ಯಾಟ್ರ್ ಅಂತ. ಈಗ ನೋಡಿರ್ಬೋದು, ಕೃಷಿ ಅಂದ್ರೆ ಯಾಕೆ ಇದರಲ್ಲಿ ಏನು ಬರುತ್ತೆ, 6 ಕೆಕ್ಕಲ್ಲ 3 ಕಿಳಿಯಲ್ಲ, ಮತ್ತು ಕೃಷಿ ಅಂದರೆ ಅವ್ರ ಸಾಯಿ ಇವ್ರ ಸಾಯಿ ಅಂತ ಹೇಳೋ ಗಾದೆ ಮಾತುಗಳಿದೆ. ಆದರೆ ಅದು ಕೆಲವು ಬಾರಿ ರೈತರಿಗೆ ನಿಜವೂ ಆಗಿರುತ್ತೆ. ಯಾಕೆಂದರೆ ಹಾಕಿರೋ ಬೆಳೆಗಳೆಲ್ಲನೂ ಕೈ ಹಿಡಿಯೋದಿಲ್ಲ, ಮತ್ತು ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದು ಬೆಳೆ ಕೈ ಹಿಡಿಯುತ್ತೆ. ಸಾಮಾನ್ಯವಾಗಿ ಆವ್ರೇಜಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ಲಕ್ಷಗಳು ಕೋಟಿಗಳು ಏನು ಮಾಡೋಕ್ಕಾಗೋದಿಲ್ಲ. ಲಕ್ಷಗಳು ಮಾಡ್ಬೋದು ಕೆಲವು ಬೆಳೆಗಳಲ್ಲಿ, ಅದರಲ್ಲಿ ಈಗ ದೊಡ್ಡ ಹೈ ಲೆವೆಲಲ್ಲಿ ಮಾಡ್ತಾರೆ. ಮತ್ತು 4-5 ಲಕ್ಷ 10 ಲಕ್ಷ ಒಂದೇ ಬೆಳೆನಲ್ಲಿ 20 ಲಕ್ಷವರೆಗೂ ಮಾಡಿರ್ತಕ್ಕಂಥ ಫಾರ್ಮರ್ಸ್ನ ನಾವು ನೋಡಿದ್ದೀವಿ. ಮತ್ತು ಹಾಕಿರೋ ಬಂಡವಾಳನೂ ಬರ್ದಿರ್ತಕ್ಕಂಥ ಫಾರ್ಮರ್ಸ್ನ ಸುಮಾರು ಜನ ನೋಡಿದ್ದೀವಿ. ಆಗಂತ ಅಂದ್ಬಿಟ್ಟು ಜಮೀನು ಈಗ ಮಾರ್ಕೊಂಡು ನಿಮ್ಗೆ ಎಲ್ರಿಗೂ ಐಡಿಯಾ ಸುಮಾರು ಜನಕ್ಕೆ ಫಾರ್ಮರ್ಸ್ಗೆ ಬಂದಿರುತ್ತೆ. ಇಷ್ಟು ಬಾಧೆ ಏನು ಬೀಳಬೇಕಪ್ಪ, ಒಂದು 2 ಎಕರೆ ಜಮೀನು ಮಾಡಿ ಸಿಟಿಯಲ್ಲೋ ಟೌನಲ್ಲೋ ಬಾಡಿಗೆ ಮನೆ ಕಟ್ಕೊಂಡು ತಿಂಗಳಿಗೆ 50,000 1 ಲಕ್ಷ 2 ಲಕ್ಷ ಬಾಡಿಗೆ ಬರಂಗೆ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಜೀವನ ಹೆಂಗೋ ನಡ್ಕೊಂಡು ಹೋಗ್ಬಿಡುತ್ತೆ ಅಂತ. ಆದರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹಾಗೆ ಇರ್ಬೋದು. ಆದರೆ ಇದು ಖಂಡಿತ ನೀವು ಈಗ ಬಾಡಿಗೆ ಒಂದು 2 ಕೋಟಿ 3 ಕೋಟಿಗೆ ಜಮೀನು ಮಾರಿ ಬಾಡಿಗೆ ಮನೆ ಕಟ್ಟಿರ್ತಾರೆ ಬೆಂಗಳೂರಲ್ಲಿ. ಆದರೆ 5 ವರ್ಷ 10 ವರ್ಷ ಆದಮೇಲೆ ಅದೇ ಬಾಡಿಗೆ ಮನೆನ ನೀವು ಸೇಲ್ ಮಾಡಿ ರೀಸೇಲ್ ಮಾಡಿ ಮತ್ತು ನೀವು ಮಾರಿರ್ತಕ್ಕಂಥ ಜಮೀನಲ್ಲಿ ಒಂದು 2 ಎಕರೆ ಅಂತೇಳಿ 80 ಗುಂಟೆ ಅಂತ ಅಂದಾಜು ಇಟ್ಕೊಂಡ್ರು ಸೇಲ್ ಮಾಡಿರೋದು, ನೀವು ಮಾಡಿರ್ತಕ್ಕಂಥ ಜಮೀನನ್ನ ಮಾರಿ ಸೈಟನ್ನು ಮಾರಿ ಮನೆ ಸಮೇತ ಮಾರಿರ್ತಕ್ಕಂಥ ಜಮೀನಲ್ಲಿ 80 ಗುಂಟೆ ಜಮೀನಲ್ಲಿ 10 ಗುಂಟೆ ಜಮೀನನ್ನ ನಿಜವಾಗ್ಲೂ ವ್ಯಾಲ್ಯೂಯೇಷನ್ನು ಕಟ್ಟಿ ಪ್ರಸ್ತುತ 10 ವರ್ಷ ಆದಮೇಲೆ ಇರೋ ರೇಟ್ಗೆ ತೆಗೆಯೋದಕ್ಕಾಗುತ್ತಾ? ಅದ್ರ ಜಮೀನು ಒಂದು ಸಲ ಮನೆ ಆಗಲಿ ಜಮೀನಲ್ಲಿ ಮಾರಿದ ಮೇಲೆ ಒಂದು ಸಲ ಕನಸಲ್ಲಿ ಕೂಡ ಮತ್ತೆ ನಾವು ಅದನ್ನು ಕಾಣೋಕ್ಕಾಗೋದಿಲ್ಲ. ಆ ರೇಂಜಿಗೆ ವ್ಯಾಲ್ಯೂಯೇಷನ್ ಅನ್ನೋದು ಹೊರಟೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಜಮೀನು ವ್ಯಾಲ್ಯೂಯೇಷನ್ ಯಾವತ್ತಿದ್ರೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಾವು ಸೈಟ್ ಮೇಲೆ ಹಾಕಿರೋ ವ್ಯಾಲ್ಯೂಯೇಷನ್ನು ಸೈಟ್ ಸ್ಕ್ವೇರ್ ಫೀಟ್ ಲೆಕ್ಕ ಅಂದರೆ ರೈಸ್ ಆಗ್ಬೋದು. ಅದು ನಾವು ಕಟ್ಟಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಾಡಿಗೆ ಮನೆ ಅನ್ನೋದು ಏನಿದೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯ. ಯಾಕೆಂದರೆ ಬಿಲ್ಡಿಂಗ್ ವಯಸ್ಸಾದಾಗೆಲ್ಲನೂ ಅವ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಸಣ್ಣ ಪುಟ್ಟ ರೈತರೆಲ್ಲ ಜಮೀನುಗಳು ಮಾರ್ಕೊತಾ ಹೋಗ್ತಾ ಇದ್ದರೆ ಈ ಕಾರ್ಪೊರೇಟ್ ಕಂಪ್ನಿಗಳು ಏನು ಮಾಡ್ತಾಯಿದ್ದಾರೆ, ಅವ್ರ ಜಮೀನುಗಳನ್ನ ಅರ್ನ್ ಮಾಡ್ತಾಯಿದ್ದಾರೆ. ಅಂದರೆ ಒಬ್ಬೊಬ್ಬರ ಕಂಪ್ನಿನಲ್ಲಿ ನಿಮಗೆ ಐಡಿಯಾ ಬಂದಿದ್ದು ಈಗಾಗಲೇ ಎಲ್ಲ ಕಡೆ ನ್ಯೂಸ್ ನೋಡಿರ್ತೀರ. 500 ಎಕರೆ, 1000 ಎಕರೆ, 5000 ಎಕರೆ ರಾಜಕಾರಣ ಆಗಿರ್ಬೋದು, ಕಾರ್ಪೊರೇಟ್ ಕಂಪ್ನಿಗಳಾಗಿರ್ಬೋದು ಜಮೀನುಗಳು ತಗೊತಾರೆ. ಕಾರಣ ಇಷ್ಟೇ, 100% AI ಅಂತ ಇತ್ತೀಚೆಗೆ ಬರ್ತಾಯಿದೆ. ಎಲ್ಲ ಕೆಲಸಗಳು ಕಳ್ಕೊಂಡು ಟೌನ್ಗಳು ಬಿಟ್ಟು ಹಳ್ಳಿಗಳ ಕಡೆ ಮುಖ ಮಾಡ್ತಾರೆ. ಇದಂತೂ 100% ಸದ್ಯದ ಮಟ್ಟಿಗೆನೇ ನಿಮಗೆ ಸ್ವಲ್ಪ ಇದು ಅಂದಾಜು ಅಂದರೆ ಅನುಭವಕ್ಕೆ ಬಂದಿರುತ್ತೆ. ಸಿಟಿಗಳು ಟೌನ್ಗಳಲ್ಲಿ ಬಿಟ್ಟು ಹೊರಗಡೆಯಿಂದ ಹೋಗಿರ್ತಕ್ಕಂಥ ಜನಗಳೇ ಟೌನಲ್ಲಿ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇರೋದು. ಅವ್ರೇನಾದರೂ ಟೌನು ಸಿಟಿಗಳನ್ನ ಬಿಟ್ಟು ಹೊರಗಡೆ ಬಂದಾಗ ನೀವು ಕಟ್ಟಿರ್ತಕ್ಕಂಥ ಬಾಡಿಗೆ ಮನೆಗಳ ಪರಿಸ್ಥಿತಿ ಏನಾಗ್ಬೋದು ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆಗ ನೀವು ಜಮೀನು ಸೈಟನ್ನು ಮಾರೋದಕ್ಕೂ ಆಗೋದಿಲ್ಲ, ಅಲ್ಪ ಸ್ವಲ್ಪ ಬೆಲೆಗೆ ಮಾರಿ ಬಂದು ಹಳ್ಳಿನಲ್ಲಿ ಜೀವನ ಮಾಡೋದಕ್ಕೂ ಆಗೋದಿಲ್ಲ. ಆ ರೀತಿ ಪೊಸಿಷನ್ಗೆ ಹೋಗ್ಬಿಡ್ತೀರ. ಆಮೇಲೆ ಈ ಕಾರ್ಪೊರೇಟ್ ಕಂಪ್ನಿಗಳು ಈಗಾಗಲೇ ಹೇಳಿದಾಗೆ ಕಾರ್ಪೊರೇಟ್ ಕಂಪ್ನಿಗಳ ಜಮೀನು ತಗೊಂಡು ಕೃಷಿನೂ ಅಷ್ಟೇ ಕಾರ್ಪೊರೇಟ್ ಸಿಸ್ಟಮಲ್ಲಿ ಮಾಡೋದಕ್ಕೆ ಶುರು ಮಾಡ್ತವೆ. ಆಗ ಏನು ಮಾಡುತ್ತೆ, ಎಲ್ಲನೂ ಮತ್ತೆ ಈಗ ಸಾಮಾನ್ಯವಾಗಿ ಎಲ್ಲ ಅವ್ರ ಕಂಟ್ರೋಲ್ ತೊಗೊಂಡೋಗಿ ಕೃಷಿನೂ ಬೆಳೆಗಳ್ನೂ ಫುಲ್ ಅವ್ರ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಈಗ ನೋಡಿರ್ಬೋದು, ಚಿಕನ್ ಆಗಿರ್ಬೋದು, ಚಿಕನ್ ಯಾಕೆಂದರೆ ಫಾರ್ಮರ್ಸು ಡೈರೆಕ್ಟಾಗಿ ಸೇಲ್ ಮಾಡೋದಿಲ್ಲ, ಪ್ರೊಡಕ್ಷನ್ ಮಾಡ್ತಾರೆ, ಡೈರೆಕ್ಟಾಗಿ ಸೇಲ್ ಮಾಡೋದಿಲ್ಲ. ಅದೇ ಕಾರಣದಿಂದ ಕಂಪ್ನಿಗಳು ಅದಕ್ಕೂ ಒಂದಷ್ಟು ಕಂಪ್ನಿಗಳು ಉಟ್ಕೊಂಡು ಅವ್ರಿಗೆ ಬೇಕಾದಾಗೆ ಮರಿಗಳನ್ನ ಕೊಡ್ತವೆ ಮತ್ತು ಬೇಕಾದಷ್ಟು ಮಾತ್ರನೇ ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತವೆ, ಅಂದರೆ ಪರಿಚಯಿಸ್ತವೆ. ಆದ್ದರಿಂದ ಬೆಲೆಗಳನ್ನ ನಾವು ಕಂಟ್ರೋಲ್ ಮಾಡ್ತೇವೆ. ಆ ರೀತಿ ಕೃಷಿನೂ ಕಾರ್ಪೊರೇಟ್ ಕಂಪ್ನಿಗಳ ಕೈಗೆ ಹೋಗ್ಬಿಟ್ರೆ ರೈತರ ಪರಿಸ್ಥಿತಿ ಇನ್ನೂ ತುಂಬ ಹದಗೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 6ಕ್ಕೆ 3ಕ್ಕೆ ಹೇಳದೇ ಇರ್ಬೋದು, ಆದರೆ ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಳಕ್ಕಂತೂ ಖಂಡಿತ ಆಗೇ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನುಭವನ ಇರುತ್ತೆ, ಸುಮಾರು ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಜಮೀನುಗಳನ್ನ ಸೇಲ್ ಮಾಡಿ ಬಾಡಿಗೆ ಮನೆ ತಿಂಗಳು
ತಿಂಗಳಿಗೆ 50,000 1 ಲಕ್ಷ ಬಾಡಿಗೆ ಮನೆ ಬರುತ್ತೆ ಅಂತ ತೋರಿಸ್ಕೊಂಡ್ರೆ ಅಂದರೆ ಬಿಲ್ಡಪ್ ಆಗ್ಬೋದು ಅಷ್ಟೇ. ಆ ಬಾಡಿಗೆ ಮನೆ ಕಟ್ಟೋದು ಮತ್ತು ಒಂದು 2 ಕಾರು ಶೋಕಿಗೆ ತಗೊಂಡು ಬಿಲ್ಡಪ್ ಕೊಡೋದು ಅಷ್ಟೇ. ಅದು ಟೆಂಪ್ರರಿ ಅಷ್ಟೇ. ಶಾಶ್ವತವಾಗಿ ನಿಮ್ಮ ಕೈ ಹಿಡಿಯೋದು 100% ನಿಮ್ಮ ಕೃಷಿ ಜಮೀನು ಅಷ್ಟೇ. ಯಾಕೆಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಇರ್ಬೋದು. 100% 5ರಿಂದ 10 ವರ್ಷ ಆದಮೇಲೆ ಖಂಡಿತ ಕೃಷಿ ಅನ್ನೋದೇನಿದೆ ಅದು ನಮ್ಮ ಕೈ ಹಿಡ್ದೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಇತ್ತೀಚೆಗೆ ನೋಡಿರ್ತಕ್ಕಂಥದ್ದು ಮತ್ತು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಹೆಚ್ಚಿನ ಅನುಭವ ಇದ್ದರೆ ಕಮೆಂಟ್ ಮಾಡ್ಬೋದು. ಆಮೇಲೆ ನೆಗೆಟಿವ್ ಕಮೆಂಟ್ ಮಾತ್ರ ಮಾಡ್ಬೋದು. ಯಾಕೆಂದರೆ ನನ್ನ ಅನುಭವನ ಇಲ್ಲಿ ಹೇಳಬೇಕು ಅಂತ ವಿಚಾರದೊಂದಿಗೆ ನಮ್ಮ ಚಾನಲ್ ವೀಕ್ಷಕರ ಜೊತೆಗೆ ಹಂಚ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈಗ ಇಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಭಿಮತ ಮತ್ತು ಸಹಮತ ಇರೋರು ಕಮೆಂಟ್ ಮೂಲಕ ವ್ಯಕ್ತಪಡಿಸ್ಬೋದು, ಏನಾದರೂ ನಿಮ್ಮ ಅನಿಸಿಕೆಗಳು ಇದ್ದರೆ. ಯಾಕೆಂದರೆ ಜಮೀನು ಅನ್ನೋದು ಸದ್ಯ ಪರಿಸ್ಥಿತಿಯಲ್ಲಿ ತೆಗೆಯೋದು ಕನಸು ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಈಗ ಪ್ರಾರಂಭದಲ್ಲಿ ಒಂದು 10 ವರ್ಷದ ಹಿಂದ್ಗಡೆ 10 ಲಕ್ಷ ಇದ್ದಿದ್ದು ಈಗ ಆಲ್ಮೋಸ್ಟ್ 1.5 ಕೋಟಿ 2 ಕೋಟಿ ಮೇಲೆ ಹೋಗ್ಬಿಟ್ಟಿದೆ ಎಕರೆ. ಅದು ಹಳ್ಳಿಗಳಲ್ಲಿ ಆ ರೇಂಜ್ಗೆ ಇದೆ. ಇನ್ನು ನಮಗೆ ಹೈವೇಗಳಲ್ಲಿ ಮತ್ತು ಕಮರ್ಷಿಯಲ್ ಸೈಟ್ಗಳಾಗ್ತಕ್ಕಂಥದ್ದು ಜಮೀನುಗಳನ್ನ ತೆಗೆಯುವಂಥ ಕನಸಿನ ಮಾತು. ಯಾಕಂದರೆ ಬೆಳೆ ಮುಂಚೆ ನಮ್ಮ ನಿಮ್ಮ ತಾತವ್ರ ಕಾಲದಲ್ಲೆಲ್ಲ ಹಿರಿಯರಿದ್ದಾಗ ತೋಟಗಳಲ್ಲಿ ಬೆಳೆ ಬೆಳೆದು ಜಮೀನು ತಗೊತಾಯಿದ್ರು. ಆದರೆ ಈ ಒಂದು ಯೋಚನೆ ಮಾಡಿ, ಈಗ ತೋಟಗಳಲ್ಲಿ ಬೆಳೆ ಬೆಳೆದು ಸಂಸಾರ ಸಾಗಿಸೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಆ ರೀತಿ ಪರಿಸ್ಥಿತಿ ಈಗಿದೆ. ಜಮೀನು ತೆಗೆಯೋದಂತೂ ಕನಸಿನ ಮಾತು. ಯಾಕಂದರೆ ಈಗ ಹೊರಗಡೆಯಿಂದ ಬೇರೆಯವರು ಬಂದು ಜಮೀನು ತೆಗೆದ್ರು ಹಳ್ಳಿಗಳಲ್ಲಿ. ಅವರೇನು ಜಮೀನುಗಳನ್ನ ಮನೆಗಳಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ನೋಟ್ ಏನು ಪ್ರಿಂಟ್ ಮಾಡಿ ನಿಮಗೆ ತಂದುಕೊಡ್ತಾರೆ ಅಂತ ಅಂದ್ಕೊಂಡಿದ್ರ? ಅವರು ಅಲ್ಲಿ ಇನ್ನೊಂದು ಪ್ರಾಪರ್ಟಿನ ಸೇಲ್ ಮಾಡಿನೇ ಅವರು ಹಳ್ಳಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಆದರೆ ಅವರು ಜಮೀನು ಸೈಟ್ನ ಕಳ್ಕೊಂಡು ಜಮೀನು ಸಂಪಾದನೆ ಮಾಡ್ತಾಯಿದ್ದಾರೆ. ಮತ್ತು ಹಳ್ಳಿಗಳಲ್ಲಿ ಅಂದರೆ ಹಳಬರು ಹೋಗ್ತಾ ಇಲ್ಲ, ಈಗ ಹೊಸ ಜನ್ರೇಷನ್ಗೆ ಹೇಳ್ತಾ ಇರೋದು. ಹಳ್ಳಿಗಳಲ್ಲಿ ಜಮೀನು ಮಾರ್ಕೊಂಡು ಸಿಟಿನಲ್ಲಿ ಹೋಗಿ ಬಾಡಿಗೆ ಮನೆ ಕಟ್ತಾ ಇದ್ದಾರೆ. ಇವರು ಇಬ್ಬರಲ್ಲಿ ನಿಮ್ಮ ಪ್ರಕಾರ ಬುದ್ಧಿವಂತರು ಯಾರು ಅಂತ ನೀವು ಗೆಸ್ ಮಾಡ್ಬೋದು. ಯಾಕೆಂದರೆ ಇದು ನಾನೇನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಇವರಿಬ್ಬರಲ್ಲಿ ಬುದ್ಧಿವಂತರು 100% ಫ್ಯೂಚರ್ನ ನೆನೆಸ್ಕೊಂಡ್ರೆ 100% ಸಿಟಿಯಿಂದ ಬಂದು ಹಳ್ಳಿಗಳಲ್ಲಿ ಜಮೀನು ತೆಗಿತಕ್ಕಂಥವ್ರೆ 100% ಬುದ್ಧಿವಂತರು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಕೃಷಿಯಲ್ಲಿ ಆದಾಯ ಕಡಿಮೆ ಇರ್ಬೋದು, ಆದರೆ ನೀವು ಜಮೀನು ಉಳಿಸ್ಕೊಂಡ್ರೆ ಮುಂದೆ ಒಂದು ದಿನ ಕೆಲಸಗಳೇ ಸಿಗದೇ ಇರೋ ಪೊಸಿಷನ್ ಬರಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಆಲ್ಮೋಸ್ಟ್ ಈಗಾಗಲೇ ಅನುಭವ ಆಗಿರುತ್ತೆ. ಒಂದು SLC ಗ್ರ್ಯಾಜುಯೇಷನ್ ಇರ್ತಕ್ಕಂಥ ಪೋಸ್ಟ್ಗೆ SLC ಮಾಡಿರ್ತಕ್ಕಂಥ ಪೋಸ್ಟ್ಗೆ ಡಬಲ್ ಗ್ರ್ಯಾಜುಯೇಷನ್ನು ಡಿಗ್ರಿ ಇಂಜಿನಿಯರ್ಗಳು ಮಾಡಿರ್ತಕ್ಕಂಥದ್ದು ಕ್ವಾಲಿಫಿಕೇಷನ್ ಇರ್ತಕ್ಕಂಥದ್ದವರು ಅಪ್ಲಿಕೇಶನ್ 1000 ಜನ ಆಗ್ತಾಯಿದ್ದಾರೆ. ಅದೇ ಈಗಿನ ಪರಿಸ್ಥಿತಿನಲ್ಲಿ ನಿಮಗೆ ಎಲ್ರಿಗೂ ಅನುಭವ ಬಂದಿರುತ್ತೆ. ಆದ್ದರಿಂದ ದಯವಿಟ್ಟು ಒಂದು ಸಲ ಜಮೀನು ಮಾರೋದಕ್ಕೆ ಮುಂಚೆ ಯೋಚನೆ ಮಾಡಿ. ಯಾಕೆಂದರೆ ಮುಂದೊಂದು ದಿವಸ ನೀವು ಅಲ್ಲ ಅಂದರೂ ನಿಮ್ಮ ಫ್ಯೂಚರ್ ಜನ್ರೇಷನ್ ಅಂತೂ ಕಾರ್ಪೊರೇಟ್ ಸಿಸ್ಟಮ್ ಕೈ ಕೆಳಗೆ ಸಿಕ್ಕಾಕೋಬಾರ್ದು ಅಂತ ಅಂದ್ಕೊಂಡ್ರೆ ಕನಿಷ್ಠ 1 ಎಕರೆ 2 ಎಕರೆ ಆದರೂ ಜಮೀನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಇದು ನಮಗೆ 5-6 ನಿಮಿಷದಲ್ಲಿ ಮುಗಿಸ್ತಕ್ಕಂಥ ಟಾಪಿಕ್ಕೇ ಅಲ್ಲ. ಮಾತಾಡ್ತಾಯಿದ್ರೆ ಬೇಕಾದ್ರೆ ಒಂದು ದಿನ ಎಲ್ಲನೂ ಮಾತಾಡ್ತಾನೆ ಇರ್ಬೋದು. ನನ್ನ ಅನಿಸಿಕೆನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಯಾಕೆಂದರೆ ಈ ಥರ ವಿಚಾರಗಳು ನಮ್ಮ ಒಬ್ಬರಲ್ಲಿ ಉಳಿಬಾರ್ದು. ಅಂದರೆ ಇದು ನನ್ನ ಆಲೋಚನೆ, ದೂರಾಲೋಚನೆ. ಮುಂದೆ ಈ ಥರ ಸಿಕ್ಕಾಕೊಳ್ತೀವಿ ಪೊಸಿಷನ್ಗೆ ಅಂತ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಸುಮಾರು 1 ಎಕರೆ ಮಾರಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಸೇರಿಸ್ತಾರೆ ಕಾಲೇಜ್ಗೆ. ಈಗ ಆಲ್ಮೋಸ್ಟ್ ಹಳಬರಿಗೆ ಗೊತ್ತಿರುತ್ತೆ. ಈಗ 15 ಲಕ್ಷ 20 ಲಕ್ಷಕ್ಕೆ ಒಂದು ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, ಇದಕ್ಕಾಗಿರ್ಬೋದು 1 ಎಕರೆ 2 ಎಕರೆ ಜಮೀನು ಮಾರಿ ಅವ್ರನ್ನ ಹಾಸ್ಟೆಲ್ ಸೇರಿಸಿ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಅದನ್ನ ಎಜುಕೇಷನ್ ಮಾಡಿರ್ತಾರೆ. ಆದರೆ ಅವ್ರ ಎಜುಕೇಷನ್ ಮುಗಿಸ್ಕೊಂಬಂದು ಈಗ 4-5 ವರ್ಷ ಆದಮೇಲೆ ಈಗ ಅವ್ರು ಸೇರ್ತಕ್ಕಂಥ ಸಂಬಳ ನಿಮಗೆ ನೆನಪಿರಲಿ 15ರಿಂದ 20,000 ಇಲ್ಲ 30,000 ಕೊಡ್ತಾರೆ. ಆದರೆ ಮಾರಿರ್ತಕ್ಕಂಥ ಜಮೀನಲ್ಲಿ ಒಂದು 20 ಲಕ್ಷ 30 ಲಕ್ಷ ಜಮೀನು ಮಾರಿರ್ತಾರಲ್ವ, ಅದ್ರ ವ್ಯಾಲ್ಯೂಷನ್ 5 ವರ್ಷ ಹಿಂದೆ ವ್ಯಾಲ್ಯೂಷನ್ ಈಗ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟು ಕೋಟಿ ಆಯಿತು. ಅಷ್ಟು ಕೋಟಿನ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಆಯಿತು. ಇಷ್ಟು 1% ಇಂಟ್ರೆಸ್ಟ್ ಲೆಕ್ಕ ಹಾಕ್ಕೊಂಡ್ರೂ ಒಂದು ತಿಂಗಳಿಗೆ 1-2 ಲಕ್ಷ ಹೋಗುತ್ತೆ. ಅದು ಅಷ್ಟು ಕಷ್ಟಪಟ್ಟು ಓದಿಸಿ ಮತ್ತು ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡಿ 15-20,000 ತಗೊಳ್ಳೋದು ಹೇಗಿದೆ. ಅದೇ 2 ಎಕರೆ ಜಮೀನು ಉಳಿಸ್ಕೊಂಡು ಅವ್ನು ಕೃಷಿ ಮಾಡಿದರೆ ಅದರಲ್ಲಿರ್ತಕ್ಕಂಥ ಆದಾಯ ಮತ್ತು ನೆಮ್ಮದಿ ಖುಷಿ ಈ ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ನಿಮಗೆ ಸಿಗುತ್ತಾ? ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ಯೋಚನೆ ಮಾಡಿ ಸಾಕು. ಥ್ಯಾಂಕ್ ಯು. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.